ನಿಮ್ಮ ಸಹೋದರಿಯನ್ನ ಕೃತಿಕಾ ಅವ್ರನ್ನ ಯಾವ ರೀತಿಯಾಗಿ ಆತ ಕೊಲೆ ಮಾಡಿದ್ದ? ಏನಾದ್ರು ಇಂಜೆಕ್ಟ್ ಮಾಡಿದ್ರಾ? ಅದನ್ನೇನಾದ್ರು ಹೇಳ್ಕೊಂಡಿದ್ರ ಇಂಜೆಕ್ಟ್ ಮಾಡ್ತಿದ್ದಾರೆ ಆತ ಆ ಥರ ಏನಾದ್ರು ಹೇಳ್ಕೊಂಡಿದ್ರಾ ನಿಮ್ಮ ಸಹೋದರಿ? ಅಥವಾ ನಿಮಗೆ ನೀವು ಡಾಕ್ಟರ್ ಆಗಿರೋದ್ರಿಂದ ಏನೆಲ್ಲ ಮಾಡಿದ್ರು? ಯಾವ ಥರ ಇಂಜೆಕ್ಟ್ ಮಾಡಿದ್ರು ಅವರಿಗೆ? ಸಿ ಅದು ಕಮೆಂಟ್ ಮಾಡೋಕ್ಕಾಗಲ್ಲ. ಬಿಕಾಸ್ ನಮ್ಗೆ ಗೊತ್ತಿರೋದೇನೆಂದರೆ ಟಿಲ್ FSL ರಿಪೋರ್ಟ್ ಕೇಮ್ ವಿ ಡಿಂಟ್ ನೋ ವಾಟ್ ವಾಸ್ ದೇರ್. FSL ರಿಪೋರ್ಟ್ ಬಂದಾಗ ನಮಗೆ ತಿಳಿದು ಬಂತು ಅದರಲ್ಲಿ ಅನೆಸ್ಥೆಟಿಕ್ ಡ್ರಗ್ ಕಾಲ್ ಪ್ರೊಪೋಫಾಲ್ ಇಂಜೆಕ್ಟ್ ಮಾಡಿದ್ದಾನೆ ಅಂತ. ಅದು ಒಂದು ಅನೆಸ್ಥೆಟಿಕ್ ಡ್ರಗ್. ಅದು ಹಾಗೆ ಯೂಸ್ ಮಾಡೋಂಗಿಲ್ಲ. ಅದು ಇದರ ICU ಸೆಟಪ್ಪಲ್ಲೋ ಇಲ್ಲ OT ಸೆಟಪ್ಪಲ್ಲೋ ಯೂಸ್ ಮಾಡಬೇಕು ಅಂಡರ್ ದ ಗೈಡೆನ್ಸ್ ಆಫ್ ಎನ್ ಅನೆಸ್ಥೆಟಿಸ್ಟ್. ಸೊ ಹೀ ಈಸ್ ನಾಟ್ ಎನ್ ಅನೆಸ್ಥೆಟಿಸ್ಟ್, ಈಸ್ ಜಸ್ಟ್ ಅ ಜನರಲ್ ಸರ್ಜನ್. ಸೊ ಇನ್ನೊಂದು ವಿಷಯ ಏನಂದರೆ ಬೀಯಿಂಗ್ ಅ ಜನರಲ್ ಸರ್ಜನ್ ಹಿ ಮೈಟ್ ಹ್ಯಾವ್ ಆಕ್ಸೆಸಿಬಿಲಿಟಿ ಟು ದ ಡ್ರಗ್ ಬಿಕಾಸ್ ಅವನು ಕೊಲೊನೋಸ್ಕೋಪಿ ಪರ್ಫಾರ್ಮ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಕೊಲೊನೋಸ್ಕೋಪಿಯಲ್ಲಿ ಈ ಡ್ರಗ್ ಕಾಮನ್ಲಿ ದೇಲ್ ಯೂಸ್. ಸೊ ಅದರಿಂದ ಅವ್ನಿಗೆ ಆಕ್ಸೆಸಿಬಿಲಿಟಿ ಇರ್ಬೋದು ಅಂತ ನನ್ನ ಅನಿಸಿಕೆ. ಹೊರಗಡೆಯಿಂದನೋ ಇಲ್ಲ ಅವ್ನು ಕೆಲಸ ಮಾಡಿರೋ ಜಾಗದಿಂದನೋ ತೊಗೊಂಬಂದಿರ್ಬೋದು ಅಂತ ನನ್ನ ಅನಿಸಿಕೆ. ಬಿಕಾಸ್ ಅವ್ನು ಗ್ಯಾಸ್ಟ್ರೋ ಸರ್ಜನ್ ಅಲ್ವಾ. ಸೊ ಅವ್ನು ಕೊಲೊನೋಸ್ಕೋಪಿ ಎಲ್ಲ ಮಾಡಿದಾಗ ಅವರು ಪ್ರೊಪೋಫಾಲ್ ಯೂಸ್ ಮಾಡ್ತಾ ಇರ್ಬೋದು. ಸೊ ಆವಾಗ ಆ ಡ್ರಗ್ ಸಿಕ್ಕಿರ್ಬೋದು ಅಂತ ನನ್ನ ಅನಿಸಿಕೆ. ಆ್ಯಂಡ್ ಈಗ ಅವರು ಏನು ಮರ್ಡರ್ ಆದ ನಂತರದಲ್ಲಿ ಪೋಸ್ಟ್ ಮಾರ್ಟಮ್ ಮಾಡೋದು ಬೇಡ ಅಂತೇಳಿ ಏನೋ ತುಂಬ ಒತ್ತಾಯ ಮಾಡಿದ್ರು ನಿಮ್ಮ ತಂದೆ ತಾಯಿಗೆ ಅನ್ನುವಂಥದ್ದು ಹೇಳ್ತಾರೆ. ಸೊ ಆಮೇಲೆ ನೀವೇ ಮುಂದೆ ನಿಂತು ಮಾಡಿಸಿದ್ರಾ? ಹೌದು, ನಾನು ಮತ್ತು ನಮ್ಮ ಹಸ್ಬೆಂಡ್. ಬಿಕಾಸ್ ನಾನು ಮೆಡಿಕಲ್ ಬ್ಯಾಕ್ಗ್ರೌಂಡಿಂದ ಬಂದವಳು. ಪ್ಲಸ್ ವಿ ಆರ್ ಲೈಕ್ ನಾನು ಹೇಳ್ದಂಗೆ ಎಜುಕೇಟೆಡ್ ಫ್ಯಾಮ್ಲಿ. ಇವಾಗ 28 years ಓಲ್ಡ್ ನ್ಯಾಚುರಲ್ ಡೆತ್ ಅಂದರೆ ನಮ್ಗೆ ತುಂಬ ಕಷ್ಟ ಆಗುತ್ತೆ. ಆ್ಯಂಡ್ ನಮ್ಗೆ ಏನಂದರೆ ವಿ ವಾಂಟೆಡ್ ಟು ನೋ ಏನು ರೀಸನ್ ಡೆತ್ಗೆ, ಅದು ಮೇನ್. ಸೊ ಈ ಥರ ರಾತ್ರಿ ಮಲ್ಕೊಂಡಿರೋರು ಬೆಳಗ್ಗೆ ಎದ್ದಿಲ್ಲ ಅಂದರೆ ವಿ ವಾಂಟ್ ಟು ನೋ ವಾಟ್ ಈಸ್ ದ ರೀಸನ್ ಫಾರ್ ದಿಸ್. ಸೊ ಅದಕ್ಕೆ ನಾವು ವಿ ವೆಂಟ್ ಫಾರ್ ಪೋಸ್ಟ್ ಮಾರ್ಟಮ್. ಇನ್ನೊಂದೇನು ಸಸ್ಪಿಷನ್ ಥಿಂಗ್ ಅಂದರೆ ಅವರು ತುಂಬಾ ಒತ್ತಾಯ ಮಾಡಿದ್ರು. ಲೈಕ್ ನಮ್ಮ ಬಾಡಿ ಕೊಟ್ಬಿಡಿ, ನಾವು ಮನೆಗೆ ತೊಗೊಂಡೋಗ್ಬಿಡ್ತೀವಿ. ಆ್ಯಂಡ್ ಬಾಡಿ ಅವ್ರಿಗೆ ಕೊಡಬೇಕು ಅಂತಲೂ ತುಂಬ ಒತ್ತಾಯ ಮಾಡಿದ್ರು. ಅವರೇ ತೊಗೊಂಡೋಗಿ ಅವ್ರ ಮನೆ ಕಡೆನೇ ಹೂಣಿಸ್ಬೇಕು ಅಂತಲೂ ತುಂಬ ಒತ್ತಾಯ ಮಾಡಿದ್ರು ಆವಾಗ. ಸೊ ಇದೆಲ್ಲ ತುಂಬ ಸಸ್ಪಿಷನ್ ಬಂತು ನಮಗೆ ಆಮೇಲೆ. ಆ್ಯಂಡ್ ನಿಮ್ಮ ತಂದೆ ತಾಯಿಗೆ